ನಾನು ಉಮೇಶ ಸುಮಾರು 72-73 ವರ್ಷದಿಂದ ದೋಸ್ತು. ನಾವಿಬ್ಬರು ಇನ್ನೂ ಬಾಲ್ಯ ಸ್ನೇಹಿತರು. ಗುಬ್ಬಿ ಕಂಪ್ನಿಯೊಳಗೆ ಗುಬ್ಬಿ ಕಂಪ್ನಿ ಬಿಟ್ಟ ಕನ್ನಡ ಥಿಯೇಟರ್ಸ್ಗೆ ಹೋದ, ಕನ್ನಡ ಥಿಯೇಟರ್ಸ್ನ ಶ್ರೀಕರ್ ಮುತ್ತುಗಳ ಕಂಪ್ನಿಗೆ ಹೋದ. ಹೀಗೆ ಎಲ್ಲ ಕಂಪ್ನಿಗಳು ಸಿಕ್ಕಾಕೊಂಡು ಅವನು ಹಾರ್ಮೋನಿಸ್ಟ್ ಆದ. ಆ್ಯಕ್ಟಿಂಗ್ ಬಿಟ್ಟು ಹಾರ್ಮೋನಿಸ್ಟ್ ಆದ. ಹಾರ್ಮೋನಿಸ್ಟ್ ಆದಮೇಲಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅವನಿಗೆ. ಅವನು ಕಲ್ತಿದ್ದ ವಿದ್ಯೆ ಇಲ್ಲ, ಬರದಲ್ಲಿರೋ ಮಾತಿಲ್ಲ. ಅಂಥ ಒಬ್ಬ ಮಾತುಗಾರಿಕ. ಒಳ್ಳೆ ಅವನ ಕತೆ ಬರೆದಿದ್ದ. ಅವನದೇ ಲೋಕ ಸ್ಟೋರಿ. ಅವನೊಂದು ಹಾಡಾಡೋನು ಯಾವಾಗಲೂ, ಯಾರನ್ನು ಬಿಡೋಕ್ಕಿಲ್ಲ ಜವರಾಯ, ಯಾರ್ಯಾರನ್ನು ಬಿಡೋಕ್ಕಿಲ್ಲ ಜವರಾಯ, ಹಾಳಾಗಲಿ ಅರಸನಾಗಲಿ ಪದ್ಮನಾಗಲಿ ಬಾರ, ಹಾಳಾಗಲಿ ಅರಸನಾಗಲಿ ಬರ್ಲಿದ್ದಾಗಲಿ ಪಾಮ, ಗಂಜಿ ಋಣ ಮುಗಿದ ಮೇಲೆ ಕಟ್ಟೋದೇನೆ ಗಂಟು ಮುಟ್ಟೆ, ಯಾರನ್ನು ಬಿಡೋಕ್ಕಿಲ್ಲ. ಆ ಹಾಡನ್ನ ಅವನು ಆವಾಗ ಆಡ್ತಿರೋ ಆವಾಗ ಅವನ ತಲೆಯಲ್ಲಿ ಗುಂಗಿಸ್ತಾ ಇರ್ತಾನೆ. ಅವನು ನಾನು ಬಾಲ್ಯ ಸ್ನೇಹಿತರು. ಸುಮಾರು ಅವನು ಸಿನಿಮಾ ಸುಮಾರು 60ರಲ್ಲಿ ಬಂದ. ಮಕ್ಕಳ ರಾಜ್ಯ ಪಿಕ್ಚರ್ನ ಫಸ್ಟ್ ಪಿಕ್ಚರ್ ಒಂದು ಮಕ್ಕಳ ರಾಜ್ಯ. ಅಲ್ಲಿಗೆ ಬಂದನು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 6 ದಶಕಗಳು ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಆಡಿದ್ದಾನೆ. ದೊಡ್ಡ ದೊಡ್ಡ ರಾಜ್ಕುಮಾರ್ ಅವರು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಎಲ್ಲ ಪಾಠ ಮಾಡಿಬಿಟ್ಟಿದ್ದಾನೆ. ನಾವು ಅವನ ಜೊತೆಲಿ ಅವನ್ನ ಫಾಲೋ ಮಾಡ್ಕೊಂಬಂದು ನಾವು ಇಂಡಸ್ಟ್ರಿಗೆ ಬಂದು 50 ವರ್ಷಗಳಾಯಿತು. ಒಂದು 800 ಪಿಕ್ಚರ್ ಪಾಠ ಮಾಡಿದ್ದೀವಿ. ಅವನು ಕೂಡ 350 ದೊಡ್ಡ ದೊಡ್ಡ ಪಾತ್ರಗಳೆಲ್ಲ ಮಾಡಿದ್ದಾರೆ. ಹಾಗಾಗಿ ಅವನು ಅವನ ತಮ್ಮ ರಮೇಶ ಅವರು ಟೋಟಲ್ 11 ಜನ ಕ್ರಿಕೆಟ್ ಒಂದು ಟೀಮು. 11 ಜನ ಮಕ್ಕಳು. 11 ಜನ ಮಕ್ಕಳಲ್ಲಿ ಈಗ ಇಬ್ಬರೇ ಉಳ್ಕೊಂಡಿರೋದು. ಒಬ್ಬ ಉಮೇಶ, ಇನ್ನೊಬ್ಬ ಅವನ ತಮ್ಮ ರಮೇಶ್ ಅಂತ. ಇಬ್ಬರಿದ್ದಾರೆ ಅಷ್ಟೇ ವಿನಃ ಇನ್ಯಾರೂ ಇಲ್ಲ, ಎಲ್ಲ ಒಟ್ಟೋಗಿದ್ದಾರೆ. ಆದರೂ ಇಷ್ಟು ವರ್ಷ ಇದ್ದಲ್ಲ, ಎಲ್ಲ ಜನಗಳನ್ನ ಪ್ರೀತಿ ವಿಶ್ವಾಸ ಗಳಿಸಿದ್ದಾನೆ. ಅದಕ್ಕೆ ಇಷ್ಟೊಂದು ಜನ ಬಂದಿರೋದು. ಹಾಗಾಗಿ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಅವನ್ನ ಕಳ್ಕೊಂಡಿರುವಂಥ ಆ ನೋವು ಅವನ ಹೆಂಡತಿ ಮತ್ತು ಮಗಳಿಗೆ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊತೀನಿ. ನಮಸ್ಕಾರ. ನಮ್ಮ ಡೆಂಗಿ ನಾಗರಾಜ್ ಅವರು ಹೇಳಿದಾಗೆ ಅವ್ರ ಅನುಭವ ಇವ್ರ ಜೊತೆಗೆ ಸೇರಿಕೊಂಡಿದೆ. ಆದರೆ ಒಳ್ಳೆ ನಟ, ಹಾಸ್ಯ ನಟ. ಇಷ್ಟು ವರ್ಷಗಳ ಕಾಲ, 60 ವರ್ಷದ ಕಾಲ ಅವ್ರದ್ದು ಪಯಣ. ಆದರೆ ಎಲ್ಲೂ ಒಂದು ಕಡೆಯೂ ಕಾಂಟ್ರವರ್ಸಿ ಇಲ್ಲ. ಅಂಥ ಮಹಾನ್ ನಟರು. ಅವ್ರಿಗೆ ಒಳ್ಳೆ ಆತ್ಮ ಶಾಂತಿ ಸಿಕ್ಕಲಿ. ಅವ್ರ ಮನೆಯವ್ರಿಗೂ ಅವ್ರ ಮಗಳಿಗೆ ಅವರ ಇಲ್ಲದ ಶಕ್ತಿ ಭರಿಸೋ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.